ಸಹಾಯಧನ ಮತ್ತು ಬೋನಸ್ ನೀಡದಿದ್ದಕ್ಕೆ ಗಲಾಟೆ ನಡೆದಿದೆ. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದಿರುವಂತಹ ವಾರಿದು. ಷೇರುದಾರ ಸದಸ್ಯರು ಸಂಘದ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಒಂದು ಸಹಾಯಧನ ಸಿಕ್ಕಿಲ್ಲ, ಮತ್ತೊಂದು ಬೋನಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಗಲಾಟೆ ಆಗಿರೋದು. ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದಿರುವಂತಹ ಸಮರ ಇದು. ಮೈಸೂರಿನ ಚುಂಚನಕಟ್ಟೆ ಹೋಬಳಿ ಕೇಂದ್ರದ ಸಂಘ ಇದು. ಈ ಸಂಘದಲ್ಲಿ ಒಂದು ಬೋನಸ್ ಕೊಟ್ಟಿಲ್ಲ ಅಂತೇಳಿ ಗಲಾಟೆ ನಡೆದಿರೋದು. ಕಾರ್ಯದರ್ಶಿ ಪ್ರಭಾವತಿ ಅವರ ಅಕ್ರಮ ಮತ್ತು ಅವ್ಯವಹಾರ ಆರೋಪ ಕೂಡ ಕೇಳಿಬಂದಿದೆ. ಅವರ ವಿರುದ್ಧ ಅಕ್ರಮ ಖಂಡಿಸಿ 20ಕ್ಕೂ ಹೆಚ್ಚು ಮಹಿಳಾ ಸದಸ್ಯರು ಅಲ್ಲಿ ಬೀಗ ಜೊಡೆದು ಗಲಾಟೆ ಪ್ರತಿಭಟನೆ ಮಾಡಿರೋದು. ಈ ಸಂದರ್ಭದಲ್ಲಿ ಸದಸ್ಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನುವಂತ ಆರೋಪವೂ ಕೂಡ ಕೇಳಿಬಂದಿದೆ. ಕಾರ್ಯದರ್ಶಿ ಹಾಗೂ ಅವರ ಪುತ್ರಿ ಮತ್ತು ಕಾನ್ಸ್ಟೇಬಲ್ ಆಗಿರುವಂತ ಸಹೋದರ ದೌರ್ಜನ್ಯ ಆರೋಪ ಕೇಳಿಬಂದಿರೋದು. ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಗಂಭೀರ ಆರೋಪವೂ ಇದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಹೆಂಗ್ಸೆ ಮಾತಾಡ್ಕೊಳ್ಳಿ, ಬನ್ನಿ ನಮ್ಮ ಹೆಂಗ್ಸಿ ಮಾತಾಡ್ಕೊಳ್ಳಿ. ನೀವೆಲ್ಲ ತಡ್ಕೊಳ್ಳಿ, ಹೋಗಿ ಅಲ್ಲಿ ಕೇಳಿ ಬರ್ರಿ. ಧನೋಣ ಹೇಳ್ಕೊಂಡು ಬರ್ರಿ, ಬರ್ರಿ ಹೇಳ್ಕೊಂಡು ಬರ್ದಂಗೆ ಹೇಳ್ಕೊಂಡು ಬರ್ತೀನಿ. ಹೆಂಗ್ಸೆ ಮಾತಾಡ್ಕೊಳ್ಳಿ, ಬನ್ನಿ ನಮ್ಮ ಹೆಂಗ್ಸಿ ಮಾತಾಡ್ಕೊಳ್ಳಿ. ಕಷ್ಟ ಬೀಳೋದಿಲ್ವಾ? ನಮ್ಗೆ 6 ಕಾಸು 3 ಕಾಸು ಬಂದು ಅಷ್ಟೇ, ನೀನು ಬಂದಿರೋದು ಹಂಚು ಅಂತ ನಾವು ಕೇಳಿದೆ. ಏನಾಗಿದ್ರಿ ನೀವು ಡೈರಿಗೆ ಏನೂ ಆಗಿಲ್ಲ, ಸೇರ್ತಾರು. ನಾವು ಹಾಲು ಹಾಕ್ತಾ ಇದೀವಿ ಮಾಮೂಲಿ. ಕಷ್ಟ ಬೀಳೋದಿಲ್ವಾ? ನಮ್ಗೆ 6 ಕಾಸು 3 ಕಾಸು ಬಂದು ಅಷ್ಟೇ, ನೀನು ಬಂದಿರೋದು ಹಂಚು ಅಂತ ನಾವು ಕೇಳಿದೆ. ಏನಾಗಿದ್ರಿ ನೀವು ಡೈರಿಗೆ ಏನೂ ಆಗಿಲ್ಲ, ಸೇರ್ತಾರು. ನಾವು ಹಾಲು ಹಾಕ್ತಾ ಇದೀವಿ ಮಾಮೂಲಿ. ಕಷ್ಟ ಬೀಳೋದಿಲ್ವಾ? ನಮ್ಗೆ 6 ಕಾಸು 3 ಕಾಸು ಬಂದು ಅಷ್ಟೇ, ನೀನು ಬಂದಿರೋದು ಹಂಚು ಅಂತ ನಾವು ಕೇಳಿದೆ. ಏನಾಗಿದ್ರಿ ನೀವು ಡೈರಿಗೆ ಏನೂ ಆಗಿಲ್ಲ, ಸೇರ್ತಾರು. ನಾವು ಹಾಲು ಹಾಕ್ತಾ ಇದೀವಿ ಮಾಮೂಲಿ. ಕಷ್ಟ ಬೀಳೋದಿಲ್ವಾ?